ಇವತ್ತು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯ ತಿಥಿ. ಇವತ್ತು ಅವರು ಕಾಲವಾದ ದಿವಸ ಅದನ್ನು ಸರ್ವೋದಯ ದಿನವಾಗಿ ನಾವು ಆಚರಣೆಯನ್ನು ಮಾಡ್ತೀವಿ. ಯಾಕೆಂದರೆ ಪ್ರಸ್ತುತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೋಬೇಕು. ಭಾರತದ ಸ್ವಾತಂತ್ರ್ಯದಲ್ಲಿ ಅವರು ಕೊಟ್ಟಂಥ ತಮ್ಮ ಏನು ಒಂದು ಅಹಿಂಸಾವನ್ನು ಮೂಲ ಅಸ್ತ್ರವನ್ನಾಗಿ ಮಾಡಿಕೊಂಡು ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟಿಷರನ್ನು ಓಡಿಸಿ ಸ್ವಾತಂತ್ರ್ಯವನ್ನು ಪಡಿಸಿಕೊಟ್ಟರು. ಅಂಥ ಮಹಾನುಭಾವರನ್ನ ನಾವು ಇವತ್ತು ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವದಾದ್ಯಂತ ಸ್ಮರಿಸ್ತಾರೆ ಮಹಾತ್ಮ ಗಾಂಧೀಜಿಯವರನ್ನು. ಹಾಗಾಗಿ ನಾವು ಸಹ ಗಾಂಧೀಜಿಯವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಸತ್ಯ ಅಹಿಂಸೆಯನ್ನು ಮುಖ್ಯ ಅಸ್ತ್ರಗಳನ್ನು ಇಟ್ಟುಕೊಂಡು ನಾವು ಮುಂದುವರಿಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಏನು ಕೇಂದ್ರ ಸರ್ಕಾರದವರು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾವಣೆ ಮಾಡಿ ಬೇರೆ ಹೆಸರನ್ನಿಟ್ಟು ಒಂದು ಯೋಜನೆಯನ್ನು ಮಾಡುವ ಒಂದು ಹುನ್ನಾರ ಮಾಡಿದ್ದಾರೆ. ಅದನ್ನು ದಯವಿಟ್ಟು ಇವತ್ತಿನ ದಿವಸ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ, ಆ ಯೋಜನೆಯನ್ನು ಕೈಬಿಟ್ಟು ಮತ್ತೆ ಮೊದಲಿದ್ದಂಥ ಯೋಜನೆಯನ್ನೇ ಹೆಸರನ್ನು ಅವ್ರ ಮಹಾತ್ಮ ಗಾಂಧೀಜಿಯವರ ಸವಿ ನೆನಪಿಗಾಗಿ ಮುಂದುವರಿಸ್ಬೇಕಂತೇಳಿ ನಾನು ಕೇಳ್ತೀನಿ. ಸರ್, ಸರ್ಕಾರದ ಮಟ್ಟದಲ್ಲಿ ಸರ್ಕಾರ ಮೊನ್ನೆ ಡೆಪ್ಟಿ ಒಂದು ಉಪಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರನ್ನು ಇಡಬೇಕಂತ ಒಂದು ಪ್ರಸ್ತಾವನೆ ಇದೆ. ಇದ್ರ ಕಡೆ ತಾವೊಬ್ಬ ಗ್ಯಾರಂಟಿ ಯೋಜನೆ ಅನುಸರಿಸ ಪ್ರಕಾರ ಅತ್ಯಂತ ಒಂದು ಒಳ್ಳೆಯ ಒಂದು ವಿಚಾರ ಇದೆ. ಇದನ್ನು ನಾವೆಲ್ಲರೂ ಸಹ ಶ್ಲಾಘನಾರ್ಹ, ಇದನ್ನು ಸ್ವಾಗತಿಸಬೇಕಾಗ್ತದೆ. ಯಾಕೆಂದರೆ ಈಗಿನ ಮುಂದಿನ ಪೀಳಿಗೆಗೆ, ಮುಂದಿನ ಜನ್ರೇಷನ್ಗೆ ಮಹಾತ್ಮ ಗಾಂಧೀಜಿಯವರ ಕೊಡುಗೆಯನ್ನು, ಮಹಾತ್ಮ ಗಾಂಧೀಜಿಯವರ ಬಗ್ಗೆ ತಿಳುವಳಿಕೆ ಮೂಡಿಸಲಿಕ್ಕೆ ಒಂದು ಒಳ್ಳೆಯ ಸಂದರ್ಭ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ಯಾಕಂದರೆ ಗ್ರಾಮ ಸ್ವರಾಜ್ಯದಿಂದ ದೇಶವನ್ನು ಕಟ್ಟಬೇಕನ್ನೋ ಒಂದು ಏನು ಕನಸಿತ್ತು ಮಹಾತ್ಮ ಗಾಂಧೀಜಿಯವರು. ಹಾಗಾಗಿ ಇದು ಅತ್ಯಂತ ಒಳ್ಳೆಯ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹ ಸ್ವಾಗತ ಮಾಡ್ತೀವಿ.